ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಸಖತ್ ಸಾಫ್ಟಾಗಿ ಸೂಪರಾಗಿ ಮಾಡೋ ಕಾಯಿ ಹೋಳಿಗೆನ ಸಿಂಪಲಾಗಿ ಹೇಗೆ ಮಾಡೋದು ನೋಡ್ಕೊಬರೋಣವಾ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನಾನು ಮೈದಾ ಹಿಟ್ಟನ್ನು 1/4 kg ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಈ ಥರ ಡ್ರೈ ಆಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಗ್ರ್ಯಾಜುಯಲ್ ಆಗಿ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದೇ ಸಲ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಈ ಹಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸೂಪರಾಗಿ ಸಾಫ್ಟಾಗಿ ಬರಬೇಕು, ಸ್ವಲ್ಪ ಕೈಗೆ ಅಂಟುತ್ತಾ ಇರಬೇಕು. ಸೊ ಈ ಥರ ಕಲಸಾದ್ಮೇಲೆ ಅದಕ್ಕೆ ನಾನು ಮೇಲ್ಗಡೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ಥರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಆ ಎಣ್ಣೆ ಎಲ್ಲ ಕಡೆ ಕಣಕಕ್ಕೆ ಕವರ್ ಆಗಲಿ ಅಂತ ಹೇಳಿಬಿಟ್ಟು, ಮತ್ತೆ ಎಣ್ಣೆ ಕಮ್ಮಿ ಅನಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಹಾಕಿ ಈ ಥರ ಪ್ಲೇಟನ್ನು ಮುಚ್ಚಿ ಒಂದು 3 to 4 hours ಹಾಗೆ ಇಡಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಕಾಯಿ ತುರಿನ ತುರ್ಕೊಂಡು ಮಿಕ್ಸಿಯಲ್ಲಿ ಹಾಗೆ ರುಬ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಈ ಹೋಳಿಗೆ ಮಾಡೋದಕ್ಕೆ ಕೊಡಚಾದ್ರಿ ಅವರ ಮಲೆನಾಡು ಗಿಡ್ಡ ಹಸುವಿನ ತುಪ್ಪನ ಬಳಸ್ತಾ ಇದ್ದೀನಿ. ಇದು 20 ವರ್ಷದಿಂದ ನಮ್ಮ ಅಜ್ಜಿದಿರೆಲ್ಲ ಹೇಗೆ ಮಾಡ್ತಿದ್ರಲ್ಲ ಹಾಗೆ ಇರೋದು. ಮಲ್ಲೇಶ್ವರಂ ಜಯನಗರ ಹೋದ್ರೆ ಅಂತೂ ನಾನು ಈ ತುಪ್ಪನ ತಗೊಳ್ದೆ ಮಿಸ್ ಮಾಡ್ಕೊಬರಲ್ಲ. ಯಾರಿಗಾದ್ರೂ ಈ ಶಾಪಿಂದು ಅಡ್ರೆಸ್ ಬೇಕಿದ್ರೆ ಮರಿದೆ DM ಮಾಡಿ. ಸೊ ಈ ತುಪ್ಪಕ್ಕೆ ನಾನು ರುಬ್ಬಿಟ್ಕೊಂಡಿರುವ ಕಾಯಿ ತುರಿನ ಹಾಗೆ ಅದಕ್ಕೆ 1/4 ಕಪ್ ಅಷ್ಟು ಬೆಲ್ಲನ, ನಮ್ಮನೆ ಜೋನಿ ಬೆಲ್ಲ ಇತ್ತು ಸೊ ಅದನ್ನೇ ಹಾಕೊಂಡು ನಾನು ಈ ಥರ ಬಿಸಿ ಮಾಡೋಕೆ ಇಟ್ಟಾಗ ಅದೆಲ್ಲ ಕರಗಿ ಕಂಬೈನ್ ಆಗಿ ಬಂದಿದೆ. ಸೊ ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಇಲ್ಲ, ಯಾಕಂದ್ರೆ ಹೂರಣ ಆಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಬೆಲ್ಲ ಮತ್ತೆ ಕಾಯಿ ಕಂಬೈನ್ ಆಗಿ ಬರ್ತಿದ್ದಂಗೆ ಕೊನೆಯಲ್ಲಿ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಆಫ್ ಮಾಡಿ. ಆಫ್ಟರ್ 4 hours ಈ ಕಣಕ ಈ ಥರ ಸಾಫ್ಟ್ ಆಗಿ ಒಳ್ಳೆ ಟೆಕ್ಸ್ಚರ್ ಅಲ್ಲಿ ಬಂದಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಉಂಡೆನ ನಾನು ತೊಗೊಳ್ತಾ ಇದ್ದೀನಿ. ನೋಡಿ ಇದು ಹೇಗೆ ಮೂವ್ ಮಾಡ್ತೀರಾ ಹಾಗೆ ಮೂವ್ ಆಗ್ತಾ ಇದೆ, ಅಷ್ಟು ಸೂಪರ್ ಸಾಫ್ಟಾಗಿ. ನೆಕ್ಸ್ಟ್ ನಾನೊಂದು ಹೋಳಿಗೆ ಎಲೆಗೆ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಈ ಕಣಕನ ಸೈಡಿಂದ ತಡ್ಕೊ ಬರ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಹೂರಣ ಅಷ್ಟೊತ್ತಿಗೆ ತಣ್ಣಗಾಗಿತ್ತು, ಅದರಿಂದ ಒಂದು ಉಂಡೆನ ತೊಗೊಂಡು ಈ ಕಣಕದ ಮಧ್ಯೆ ಇಡ್ತಾ ಇದ್ದೀನಿ. ಹಾಗೆ ಅದನ್ನೆಲ್ಲ ಫುಲ್ ಕವರ್ ಅಪ್ ಮಾಡ್ತಾ ಇದ್ದೀನಿ. ಸೊ ಹೂರಣ ಮತ್ತು ಕಣಕಕ್ಕೆ ಚೆನ್ನಾಗಿ ಕವರ್ ಆದಮೇಲೆ ಅದನ್ನು ಉಲ್ಟ ಮಾಡಿಬಿಟ್ಟು ಚೆನ್ನಾಗಿ ಕೈಯಲ್ಲೇ ತಡ್ಕೊತಾ ಬನ್ನಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ. ಇನ್ನೂ ಸೂಪರ್ ಈಸಿಯಾಗಿ ಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಇನ್ನೊಂದು ಚೀಟನ್ನ ಹಾಕಿ ಕೈಯಲ್ಲಿ ಎಳಿತಾ ಬಂದರೆ ಇನ್ನೂ ಸಖತ್ ಸೂಪರ್ ತೆಳ್ಳಗಾಗಿ ಬರುತ್ತೆ. ಸೊ ಈ ಥರ ತೆಳ್ಳಗೆ ತಟ್ಟಿರೋದನ್ನು ನಾನು ಬಿಸಿಯಾಗಿರೋ ಹಂಚ್ ಮೇಲೆ ಹಾಕೊಳ್ತಾ ಇದ್ದೀನಿ. ನೋಡಿ ಹಾಗೆ 1-2 ನಿಮಿಷ ಬಿಟ್ಟರೆ ಮೇಲ್ಗಡೆ ಕಲರ್ಸ್ ಲೈಟಾಗಿ ಚೇಂಜ್ ಆಗ್ತಾ ಬರುತ್ತೆ. ಸೊ ಅದನ್ನು ಫ್ಲಿಪ್ ಮಾಡಿಬಿಡಿ. ಫ್ಲಿಪ್ ಮಾಡಿಬಿಟ್ಟು ಇದನ್ನು ಚಪಾತಿ ಬೇಯಿಸೋಷ್ಟು ಬೇಯಿಸ್ಬೇಕಂತ ಇಲ್ಲ, ಜಸ್ಟ್ 2 to 3 minutes ಎರಡೂ ಸೈಡ್ ಬೇಯಿಸಿದ್ರೆ ಸಾಕು. ಈ ಸಖತ್ ಸೂಪರ್ ಆಗಿರೋ ಸಾಫ್ಟ್ ಆಗಿರೋ ಕಾಯಿ ಹೋಳಿಗೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೋಕ್ಕಂತೂ ರೆಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.